ಛೇ 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 ಎಂಥ ಮುಟ್ಟಾಳ ನಾನು. ಅಂಗೈಯಲ್ಲೇ ಅರಮನೆ ಇಟ್ಕೊಂಡು ಗುಡಿಸ್ಲುಗಳನ್ನ ಅಲ್ದ್ಬಿಟ್ನಲ್ಲ. ಇಂಥ ಅಂದವಾಗಿರೋ ಹುಡುಗಿ ಮನೆಯಲ್ಲೇ ಇಟ್ಕೊಂಡು ಅಂದ ಹುಡುಕ್ತಾ ಅಲಿತಾ ಇದ್ನಲ್ಲ. ಆಹಾ, ಹೊಸ್ದಾಗಿ ಮದುವೆ ಬೇರೆ ಆಗಿದ್ದಾಳೆ. ನನ್ನ ಅದೃಷ್ಟಕ್ಕೆ ಗಂಡ ಬೇರೆ ಬಿಟ್ಟು ಹೋಗಿದ್ದಾನೆ. ಪಾಪ, ಏನೆಲ್ಲ ಕನಸು ಆಸೆ ಕಷ್ಟಗಳಿರುತ್ತೋ. ಡೋಂಟ್ ವರಿ ಚಿನ್ನು, ನನ್ನ ಚಿನ್ನು. ನಾನು ಇನ್ಮೇಲೆ ನಿನಗೋಸ್ಕರನೇ ಇರ್ತೀನಿ. ನಿನ್ನ ಕಷ್ಟ ನನಗಿಷ್ಟ. ಇನ್ಮೇಲೆ ನೀನು ನನ್ನ ಸ್ವತ್ತು. ಅಂದಮೇಲೆ ನನಗೆ ನಿನ್ನ ಮೇಲೆ ಎಲ್ಲ ಅಧಿಕಾರನೂ ಇದೆ. ಇದೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಚೆನ್ನಾಗಿದೆ ಅಕ್ಕ. ನೀನು ಅನ್ಕೊಂಡಿದ್ದೆಲ್ಲ ನಡೆಯುತ್ತಾ? ವಾಸ್ತವದಲ್ಲಿ ಇದೆಲ್ಲ ನಡೆಯುತ್ತೆ ಅನ್ನೋ ನಂಬಿಕೆ ನಿನಗಿದೆಯಾ? 100% ನಡೆಯುತ್ತೆ. ನಡೀದೆ ಹೋದರೆ ನಡೆಯೋ ಹಾಗೆ ನಾನು ಮಾಡ್ತೀನಿ. ನನ್ನ ಪ್ಲ್ಯಾನ್ನ ನಾನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ಎಲ್ಲಿ ಹೇಗೆ ಹೊಡಿಬೇಕು ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಆಡಿಸೋ ಆಟಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಹಾಕಲೇಬೇಕು. ಅದು ನನ್ನ ಮುದ್ದು ಮಗಳ ಮೇಲೆ ಪರಿಣಾಮ ಬೀರಲೇಬೇಕು. ಅವಳೇ ಈ ಪೀಡೆ ಕುತ್ತಿಗೆ ಹಿಡಿದು ಆಚೆ ದಬ್ಬಲೇಬೇಕು. ನೀನು ಬೆಂಕಿ ಗಾಳಿ ಜೊತೆ ಆಟಾಡ್ತಿದ್ದಲ್ಲ, ಆಗಲೇ ಬಂದೆ. ಗೋಧೂಳಿ ಸಮಯದಾಗೆ ದೇವರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತ. ಆಗ ದೀಪ ಹಚ್ಚಿ ಅವ್ರನ್ನ ಮನೆ ಒಳಗೆ ಮಾಡ್ಕೋಬೇಕು. ಆಮೇಲೆ ಕೈ ಮುಗಿದು ಭಕ್ತಿಯಿಂದ ನಾವೇನೇ ಬೇಡ್ಕೊಂಡ್ರು ನಾವು ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ಓಕೆ ಮೇಡಮ್. ದೇವ್ರೆ, ಆದಷ್ಟು ಬೇಗ ಗೊಂಬೆ ಅಕ್ಕ ಅವಳು ರಾಜ್ಕುಮಾರನ ಮದುವೆ ಆಗೋಗಿ ಮಾಡಪ್ಪ. ದೇವ್ರೆ, ನನ್ನ ಚಿನ್ನುಗೆ ಯಾವ ಕಷ್ಟನೂ ಕೊಡಬೇಡ. ದೂರ ಆಗಿರೋ ಅವಳ ಗಂಡ ಮತ್ತೆ ಅವಳ ಜೊತೆ ಸುಖವಾಗಿ ಬಂದು ಸೇರೋ ಹಾಗೆ ಮಾಡಪ್ಪ. ಚಿನ್ನು, ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದು ಈಡೇರತ್ತೆ ತಾನೆ? ಖಂಡಿತ ಅಕ್ಕ. ಅಮ್ಮ, ನನಗೊಬ್ಬನೇ ಕೂತು ಬೇಜಾರಾಗ್ತಿದೆ. ಹೀಗೆ ಆದರೆ ಸೋಂಬೇರಿ ಆಗ್ಬಿಡ್ತೀನಿ ಅಷ್ಟೆ. ಸೋಮಾರಿ ಆಗಬಾರ್ದು ಅಂತ ಇದ್ದರೆ ನಿನ್ನನ್ನು ನೀನು ಕಾಳಜಿಯಿಂದ ನೋಡ್ಕೊಳ್ಳೋದು ಕಲ್ತ್ಕೋಬೇಕು. ಅಯ್ಯೋ ದೇವ್ರೆ. ಸರಿ, ಸ್ವಲ್ಪ ಗಾಳಿ ಮುಖ ಕೊಟ್ಟರೆ ಫ್ರೆಶ್ ಅನ್ಸುತ್ತೆ. ನಾನು ಟೆರೆಸ್ಗೆ ಹೋಗ್ತೀನಿ. ತಾಳು, ನಾನೇ ಕರ್ಕೊಂಡು ಹೋಗ್ತೀನಿ. ಬಾ. ಅತ್ತೆ, ನಾನಿರೋವರೆಗೂ ನಿಮ್ಮ ಮಗನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನಾನು ನಿಮ್ಮ ಮಗನ ಟೆರೆಸ್ ಕರ್ಕೊಂಡು ಹೋಗ್ತೀನಿ. ನಾನು ಟೆರೆಸ್ಗೆ ಕರ್ಕೊಂಡು ಹೋದರೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ತಾನೆ? ಇಲ್ಲಮ್ಮ ತಾಯಿ, ಧಾರಾಳವಾಗಿ ಕರ್ಕೊಂಡೋಗು. ಮಿಸ್ಟರ್ ಚಂದನ್, ನಿಮ್ಮ ಕೈನ ನಮ್ಮ ಭುಜದ ಮೇಲೆ ಇಟ್ಟರೆ ನಾವು ಕರ್ಕೊಂಡು ಹೋಗ್ತೀವಿ. ಹಲೋ, ನಾವು ಅಷ್ಟೊಂದೇನು ಬ್ಯಾಲೆನ್ಸ್ ಕಳ್ಕೊಂಡಿಲ್ಲಮ್ಮ. ನಾನೇ ಹೋಗ್ತೀನಿ. ಏ, ಹಿಡ್ಕೊ ಅಂದರೆ ಹಿಡ್ಕೋಬೇಕು. ಒಳ್ಳೆ ಕರೆಂಟ್ ಹೊಡೆದೊಂಥರ ಆಡ್ತಾನೆ. ಫೀಲಿಂಗ್ಸೇ ಇಲ್ಲ ಕಣೋ ನಿನಗೆ. ಹುಡುಗಿ ಭುಜದ ಮೇಲೆ ಕೈ ಹಿಡ್ಕೋಬೇಕು ಅಂದ್ರು ಒಂಥರ ಆಡ್ತಾನೆ. ಏನು ಹುಡುಗಾನೋ ನೋಡಿ. ಆದಷ್ಟು ಬೇಗ ಈ ಕಾಲು ಹುಳುಕ್ ಸರಿ ಹೋಗ್ಬಿಟ್ರೆ ಸಾಕಪ್ಪ. ನನಗಂತೂ ಮನೇಲಿ ಕೂತು ಬೇಜಾರಾಗ್ಬಿಟ್ಟಿದೆ. ನನಗೇನೋ ನೀನು ಈ ರೀತಿ ಇರೋದೇ ಇಷ್ಟ. ಕಡೆ ಪಕ್ಷ ಇಡೀ ದಿನ ನನ್ನ ಜೊತೆ ಇರ್ತೀಯಲ್ಲ, ಅದಕ್ಕೆ. ಯಾಕೆ? ನಿನ್ನ ಕಣ್ಮುಂದೆ ಕೂತ್ಕೊಳ್ಳೋಕೆ ನಾನು ಕಾಲು ಉಳಿಸ್ಕೋಬೇಕಾ? ಹಾಗಲ್ಲ ಕಣೋ, ನಾನು ನಿನ್ನ ಕಾಲು ಮುರ್ಕೋ ಅಂತ ಹೇಳಿಲ್ಲ. ಅಟ್ಲೀಸ್ಟ್
ತಿಂಗ್ಳಿಗೆ ಒಂದಿನ ನಿನ್ ಕಾಲು ಉಳುಕ್ಬೇಕು, ಅವಾಗ ಸಖತ್ತಾಗಿರುತ್ತೆ. ಹೌದಲ್ವಾ ಗೂಬೆ? ಚಂದು, ನಾಳೆ ದಿನ ನನಗೂ ಇದೇ ತರ ಕಾಲು ಉಳುಕಿದ್ರೆ ಅಥವಾ ಕಾಲೇ ಮುರಿದೋಯ್ತು ಅಂತ ಅನ್ಕೋ, ನಂತರನೇ ಕೈ ಹಿಡ್ಕೊಂಡು ಬರ್ತೀಯಾ? ಇಡೀ ದಿನ ನನ್ನ ಮುಂದೆನೆ ಕೂತಿರ್ತೀಯಾ? ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ನಿನ್ನ ಕೈಗೊಂದು ವಾಕಿಂಗ್ ಸ್ಟಿಕ್ ಕೊಟ್ಟು ನಾನು ಆರಾಮಾಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀನಿ. ಚಂದು, ಐ ಹೇಟ್ ಯು. ಹೋಗೋ. ಆಹಾ, ನೀನು ಈ ಥರ ಊದ್ಕೊಂಡು ನಿಂತ್ಕೊಂಡ್ರೆ ಸೇಮ್ ಹೇಳು ಹೇಳು. ಊದಿಸ್ಕೊಂಡ್ರೆ ಊದಿಸ್ಕೊಂಡ್ರೆ ಅದೇ ಹೀಗೆ ಊದಿಸ್ಕೊಂಡು ನಿಂತ್ರೆ ಹೇಳು ಚಂದು. ಸೇಮ್ ಬೂದ್ ಗುಂಬಳಕಾಯಿ ಥರ ಕಾಣಿಸ್ತೀಯ. ಚಂದು, ನಿನಗೆ ನನ್ನ ಗೋಳೆ ಕೊಡೋದು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ನಿನ್ ಜೊತೆ ಟೂ ಟೂ ಟೂ. ಅಯ್ಯೋ ಸಾರಿ ಕಣೆ. ನೋಡು, ಕ್ಯೂಟ್ ಅಂತ ಹೇಳಬೇಕು ಅಂತ ಅನ್ಕೊಂಡೆ, ಕ್ಯೂಟ್ ಅಂತ ಹೇಳಕ್ ಹೋಗಿ ಬೂದ್ ಗುಂಬಳಕಾಯಿ ಅಂತ ಹೇಳ್ಬಿಟ್ಟೆ. ಅಣ್ಣ ಬಂದ್ಯಾ? ಕೂತ್ಕೋ. ಅಣ್ಣ, ನಾನು ಏನಾದರೂ ಕೆಲಸ ಮಾಡ್ತೀನಿ. ಹೇಳು, ಏನು ಕೆಲಸ ಮಾಡಲಿ? ನಾನು ಹೇಳೋ ಕೆಲಸ ಮಾಡ್ತೀಯಾ? ಹ್ಞೂ. ಹೋಗಿ ರೆಸ್ಟ್ ತಗೋ. ಅಣ್ಣ, ನಿನಗೆ ಗೊತ್ತಲ್ವಾ ನಾನು ಕೆಲಸ ಮಾಡ್ದಿರೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಕ್ಕಿಲ್ಲ ಅಂತ. ಓ ಗೊತ್ತು, ನಿನ್ನ ಕೈ ಗಾಯ ಆಗಿದೆ ಅಂತನೂ ಗೊತ್ತು, ನಿನ್ನ ಕೈಯಲ್ಲಿ ಯಾವ ಕೆಲಸ ಮಾಡೋ ಸ್ಥಿತಿನಲ್ಲಿ ಇಲ್ಲ ಅಂತನೂ ಗೊತ್ತು, ನಾನು ನಿನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತನೂ ಗೊತ್ತು. ಕೂತ್ಕೊಳ್ಳೋದಾದರೆ ಸುಮ್ಮನೆ ಕೂತ್ಕೋ. ಕೆಲಸ ಮಾಡ್ತೀನಿ ಅಂದರೆ ಎದ್ದೋಗ್ತಾ ಇರು. ಅಬ್ಬಬ್ಬಾ, ಎಷ್ಟು ಮಾತಾಡ್ತೇನೆ ನೀನು ರಾಮಣ್ಣ. ಖಾಲಿ ಡಬ್ದಾಗೆ ಕಲ್ಲು ಹಾಕಿ ಅಲ್ಗಾಡ್ಸ್ದಂಗಾಯ್ತು. ನಾನೇನೆಲ್ಲ ಕೆಲಸ ಮಾಡ್ತೀನಿ ಅಣ್ಣ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೀನಿ ಅಂದೆ ತಾನೆ. ಈಗ ನೀನು ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಶ್ರುತಿ ಅಕ್ಕನ ಕರೀತೀನಿ. ಶ್ರುತಿ ಅಕ್ಕ ನಿನ್ನ ಮಾತಿಗೆ ಅಕ್ಕ ಬರೋ ಸ್ಥಿತಿಲಿಲ್ಲ. ಅಕ್ಕ ಅವಳು ರಾಜ್ಕುಮಾರನ ಜೊತೆ ಸಂತೋಷವಾಗಿ ಕಾಲ ಕಳೀತದಳು. ಶ್ರುತಿ ಅಕ್ಕ ಅಂತ ಕರೆದು ಎಲ್ಲ ಹಾಳು ಮಾಡಿಬಿಡ್ಬೇಡ ನೀನು. ಅವರಿಬ್ರು ಎಷ್ಟು ದಿನ ಆದಮೇಲೆ ಜೊತೆಯಾಗೆ ಈ ಥರ ನಗ್ನಗ್ತಾ ಕಾಲ ಕಳೀತಾ ಇದ್ದಾರೆ ಗೊತ್ತಾ? ಅವರಿಬ್ರು ಹೀಗೆ ನಗ್ನಗ್ತಾ ಸಂತೋಷವಾಗಿರೋದನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ರಾಮಣ್ಣ. ಅವರಿಬ್ರು ಜೀವನ ಪರ್ಯಂತ ಹೀಗೆ ನಗ್ನಗ್ತಾ ಇರಬೇಕು. ಜೀವನ ಪರ್ಯಂತ ಹೀಗೆ ಇರಬೇಕಾ? ನಿಜವಾಗ್ಲೂ ನಿನಗೆ ಅವರಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಸಂತೋಷ ಆಗುತ್ತಾ? ಇದೆಂತ ಅರ್ಥವಿಲ್ದಿರೋ ಪ್ರಶ್ನೆ ರಾಮಣ್ಣ ನಿಂದು. ಅರ್ಥ ಆದರೂ ಅರ್ಥ ಆಗ್ದವಳ ಥರ ಚೆನ್ನಾಗಿ ನಾಟಕ ಮಾಡ್ತೀಯ ನೀನು. ಅದು ಯಾವ ಕಾಲದ ಹುಡುಗಿ ನೀನು? ಈಗಿನ ಕಾಲದ ಹುಡುಗಿರು ತನ್ನ ಗಂಡ ಆಗಲಿ ಹುಡುಗ ಆಗಲಿ ಬೇರೆ ಹುಡುಗಿರ ಜೊತೆ ಮಾತಾಡೋದಾಗಲಿ ಅವ್ರ ನೆರಳು ಬಿದ್ದರೆ ಸಾಕು, ರಾಮಾಯಣ ಮಹಾಭಾರತ ಮಾಡಕ್ಕೆ ಬಿಡ್ತಾರೆ. ಅಂಥದ್ರಲ್ಲಿ ನೀನು ಮದುವೆ ಆಗಿರೋ ಹುಡುಗ ಬೇರೆ ಹುಡುಗಿ ಜೊತೆ ನಗ್ನಗ್ತಾ ಮಾತಾಡ್ತಿದ್ರೆ ಜೀವನ ಪರ್ಯಂತ ಹೀಗೆ ಇರಲಿ ಅಂತೀಯಲ್ಲ. ನಿನ್ಗೇನು ಹೇಳಬೇಕು ನನಗೊಂದು ಅರ್ಥ ಆಗ್ತಿಲ್ಲ. ಅವ್ರು ನಿನ್ನ ಪಾಲ್ಗೆ ಏನು ಅಂತ ನೀನು ಹೇಳಿದ್ದು ನನಗೆ ಅರ್ಥ ಆಯಿತು, ಆದರೆ ನಾನು ಹೇಳಿದ್ದು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಈ ಫೋಟೋನ ನನ್ನಿಂದ ನಿನ್ನಿಂದ ಎಲ್ಲರಿಂದನೂ ಮುಚ್ಚಿಡ್ಬೋದು ಚಿನ್ನು. ನಿನ್ನ ತಲೆಯಲ್ಲಿ ನಿನ್ನ ಹೃದಯದಲ್ಲಿ ಹಚ್ಚೋಗ್ತಿರೋ ಈ ಫೋಟೋನ ನಿನ್ನಿಂದ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ. ಈ ನಿನ್ನ ಕಣ್ಣಲ್ಲಿ ಇದೆಯಲ್ಲ ಪ್ರೀತಿ, ಅದನ್ನ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಅವ್ರನ್ನ ನೋಡಿದ್ಲಂತೆ ನಗ್ನಗ್ತಾ ಜೀವನ ಪರ್ಯಂತ ಖುಷಿಯಾಗಿರ್ಬೇಕಂತೆ. ಹೌದು, ನಾನು ಈಗಲೂ ಹೇಳ್ತಿದ್ದೀನಿ, ಅವರಿಬ್ರು ಜೊತೆಯಾಗಿರೋದನ್ನ ಕಂಡ್ರೆ ನನಗೆ ಸಂತೋಷನೇ. ಅವ್ರು ಹೀಗೆ ಜೀವನ ಪರ್ಯಂತ ನಗ್ನಗ್ತಾ ಇರಬೇಕು, ಅದನ್ನ ನಾನು ನೋಡ್ಬೇಕು. ಅದು ನನಗೆ ಸಂತೋಷನೇ, ಖುಷಿನೇ, ಆನಂದನೇ. ಸುಳ್ಳನ್ನ 1000 ಸಲ ಹೇಳಿದ್ರೆ ಅದು ಸತ್ಯ ಆಗಲ್ಲ ಚಿನ್ನು. ಸುಳ್ಳನ್ನ ನಾನು ಸತ್ಯ ಅಂತ ಹೇಳ್ತಿಲ್ಲ, ಸತ್ಯನ ಸತ್ಯ ಅಂತಾನೆ ಒಪ್ಕೊಳ್ತಿದ್ದೀನಿ, ಇರೋದನ್ನೇ ಹೇಳ್ತಿದ್ದೀನಿ. ನಿನಗೆ ಬೇಜಾರಾಗುತ್ತೆ, ನೋವಾಗುತ್ತೆ ಅಂದ ತಕ್ಷಣ ನನಗೆ ನೋವಾಗಲ್ಲ. ಅವರಿಬ್ರ ಸಂತೋಷನೇ ನನ್ನ ಸಂತೋಷ. ಕೊನೆ ಪಕ್ಷ ನಿನ್ನ ಆತ್ಮಸಾಕ್ಷಿಗಾದ್ರೂ
ಸುಳ್ಳು ಹೇಳಿ ನಂಬಿಸ್ಬೇಡ ಚಿನ್ನು. ಚಂದನ್ನ ನೀನು ಇಷ್ಟಪಟ್ರೆ ಅದು ಪಾಪ ಅಲ್ಲ. ಇದ್ಯಾಕೆ ಮಾವ, ಕೇಳಿದ್ರೆ ನಾನೇ ಅಲ್ಲಿಗೆ ತಂದು ಕೊಡ್ತಾ ಇದ್ನಲ್ಲ. ಇರಲಿ ಬಿಡಮ್ಮ. ಮತ್ತೆ ಹೇಗಿದ್ದೀಯಮ್ಮ ಈಗ? ಇದೇನು ಮಾವ ಹೀಗೆ ಕೇಳ್ತಾ ಇದ್ದೀರಿ? ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಯಾಕೆ? ಪಾರ್ವತಿ, ಕಲ್ಪನಾಳಿಂದ ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅದಾ? ಇಲ್ಲ ಮಾವ, ಕಲ್ಪನಿಂದ ನನಗೇನು ತೊಂದರೆ ಆಗುತ್ತೆ ಅಂಥದ್ದೇನೂ ಇಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಹಾಗಲ್ಲಮ್ಮ, ಅವಳದು ಸ್ವಲ್ಪ ಮುಂಗೋಪು ಸ್ವಭಾವ. ಅದು ಎಲ್ಲಿ ನೀನು ಮನಸ್ಸನ್ನು ನೋಯಿಸುತ್ತೋ ಅನ್ನೋ ಭಯ ಅಷ್ಟೇ. ಮಾವ, ಬಹುಶಃ ನಾನು ಕಲ್ಪನನ ಜಾಗದಲ್ಲಿದ್ದು ನನ್ನ ಕುಟುಂಬದವರಿಂದ ಅಷ್ಟು ವರ್ಷ ದೂರ ಇರಬೇಕಾಗಿ ಬಂದಿದ್ದಿದ್ರೆ ನಾನು ಕಲ್ಪನನ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ನೋ ಏನು. ದೇಹಕ್ಕಾಗೋ ಗಾಯಕ್ಕೆ ಇಂತಿಷ್ಟೇ ಸಮಯದಲ್ಲಿ ವಾಸಿಯಾಗುತ್ತೆ ಅಂತ ಇರುತ್ತೆ. ಆದರೆ ಕಲ್ಪನಂಗಾಗಿರೋದು ಮನಸ್ಸಿನ ಗಾಯ. ಅದು ವಾಸಿಯಾಗಕ್ಕೆ ವರ್ಷಗಳೇ ಬೇಕು ಮಾವ. ಆದರೆ ಈಗೀಗ ಕಲ್ಪನಾ ಬದಲಾಗಿದ್ದಾರೆ ಮಾವ. ಇಲ್ಲಾಂದ್ರೆ ಈ ಮನೇಲಿರೋದಕ್ಕೆ ಅವಳು ಯಾಕೆ ಒಪ್ಕೋತಾ ಇದ್ಲು ಹೇಳಿ? ಇಂಥ ಸಮಯದಲ್ಲಿ ಹಳೇದನ್ನ ಮರೆಯೋದಕ್ಕೆ ನಾವು ಕಲ್ಪನನ್ಗೆ ಸಹಾಯ ಮಾಡಬೇಕು. ಅವಳನ್ನು ಖುಷಿಯಾಗಿಟ್ಟಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಹೀಗೆ ಕಲ್ಪನೆಯಿಂದ ತೊಂದರೆ ಆಗುತ್ತೆ ಅಂತ ನಾವೇ ಅಂದ್ಕೊಂಡ್ಬಿಟ್ರೆ ಅವಳ ಜೊತೆ ನಾವು ನಡ್ಕೊಳ್ಳೋ ರೀತಿಲೂ ವ್ಯತ್ಯಾಸ ಆಗೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮಾವ, ಎಲ್ಲ ಸರಿ ಹೋಗುತ್ತೆ. ರಾಮಣ್ಣ, ನೀನ್ ಈ ತರ ಮಾತಾಡಿ ಮಾತಾಡಿನೇ ನನ್ನ ಮನ್ಸಲ್ಲಿ ಪಾಪ ಹುಟ್ಟಾಗ್ತಿದ್ಯಾ. ನಿನ್ ಕೈ ಮುಗಿತೀನಿ ರಾಮಣ್ಣ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ನಿನ್ನ ಈ ಮಾತುಗಳು ನನ್ನ ಎದೆಗೆ ಚುಚ್ತಾ ಇದೆ. ನಿನ್ನೆ ಕಿರಿಕಿರಿ ಸಾಕು ಮಾಡು ರಾಮಣ್ಣ, ನನಗೆ ಕೇಳೋಕ್ಕಾಗ್ತಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ, ನೀನ್ ಇರೋ ಸತ್ಯನ ಒಪ್ಕೋ. ಸತ್ಯನ? ಯಾವ ಸತ್ಯ? ನನಗವ್ರ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ರಾಮಣ್ಣ. ಅವ್ರ ಜೋಡಿ ನೋಡಿದ್ರೆ ಆ ದೇವ್ರು ಮಾಡಿರೋ ಅಪರೂಪದ ಜೋಡಿ ಅನ್ಸುತ್ತೆ. ಇದು ಸತ್ಯ, ಇದು ನೀನ್ ಒಪ್ಕೋ. ಸುಳ್ಳು, ದೊಡ್ಡ ಸುಳ್ಳು. ನನಗೆ ಗೊತ್ತು ನಿನಗೂ ಬೇರೆ ಹುಡುಗಿರ ಜೊತೆ ನಿನ್ನ ಗಂಡ ಇರೋದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ. ಅವಳು ಬೇರೆ ಯಾರೋ ಹುಡುಗಿ ಅಲ್ಲ, ನನ್ನ ಅಕ್ಕ, ನನ್ನ ಜೀವ. ಅವರು ನನ್ನ ದೇವ್ರು. ಅವರಿಬ್ರು ಜೊತೆ ಆಗಿದ್ರೇನೆ ಚಂದ. ನನ್ನ ಅಕ್ಕನ ಗಂಡ ಆಗೋರ್ ಮೇಲೆ ನಂಗೆ ಯಾವ ಪ್ರೀತಿನೂ ಇಲ್ಲ. ಇಲ್ಲ ಅಂದ್ಮೇಲೆ ಅವನ್ ಫೋಟೋ ನೋಡೋದಕ್ಕೆ ಇಲ್ಲಿವರೆಗೂ ಯಾಕೆ ಬಂದೆ? ನಿನ್ ಮದ್ವೆ ಫೋಟೋ ನೋಡಿ ನಿನ್ ಕಣ್ಣಲ್ಲಿ ನೀರ್ ಯಾಕೆ ಬರ್ತಿದೆ? ಪ್ರೀತಿನೇ ಇಲ್ಲ ಅಂದ್ಮೇಲೆ ಯಾಕೆ ನೊಂದ್ಕೊಂತ ಇದೀಯಾ? ಕದ್ದು ಮುಚ್ಚಿ ಯಾಕೆ ಫೋಟೋ ನೋಡ್ತಾ ಇದೀಯಾ? ಸಾಕು ಶ್ರುತಿ, ಸ್ವಲ್ಪ ಹೊತ್ತು ಕೂರೋಣ. ಕಾಲ್ ಸರಿ ಇರ್ಬೇಕಾದ್ರೆ ಇಷ್ಟು ನಡೆದಿರ್ಲಿಲ್ಲ, ಅಷ್ಟು ನಡೆದ್ಬಿಟ್ಟಿದ್ದೀನಿ. ನೀನು ಹೀಗೆ ನನ್ನ ಕೈ ಹಿಡ್ಕೊಂಡಿದ್ರೆ ಜೀವನ ಪೂರ್ತಿ ಬೇಕಾದ್ರೆ ನೀನು ನಡೆಸ್ತೀನಿ. ಹೌದಾ? ಹಾಗಿದ್ರೆ ಇನ್ಮೇಲೆ ನಿನ್ನ ಇಟ್ಕೊಳ್ಳಲ್ಲ ಬಿಡು. ಹೋದ ಜನ್ಮದಲ್ಲಿ ನೀನು ತಿಗಣೆ ಆಗಿದ್ದೆ ಅನ್ಸುತ್ತೆ ಕಣೆ. ಎಷ್ಟು ಜೋರಾಗಿ ಚಿಡ್ತೀಯ ನೋಡು. ಮತ್ತೆ ನೀನು ಹೇಳೋದು ನೋಡು. ಚಂದು, ಮದುವೆ ಆದಮೇಲೆ ದಿನಾ ರಾತ್ರಿ ಹೀಗೆ ಟೆರೆಸಿಗೆ ಬಂದು ಆಕಾಶ ನೋಡ್ತಿದ್ರೆ ಎಷ್ಟು ಹಿತವಾಗಿರುತ್ತಲ್ಲ. ರಾತ್ರಿ ಎಲ್ಲ ಆಕಾಶನೇ ನೋಡ್ತಾ ಕೂತಿದ್ರೆ ಮದುವೆ ದಂಡಕ್ಕಾಗ್ಬೇಕಾ?
ಓಹೋ, ಚಂದನ್ ಅವ್ರಿಗೆ ರೊಮ್ಯಾಂಟಿಕ್ ಆಗು ಮಾತಾಡಕ್ ಬರುತ್ತೆ. ಇನ್ನೇನ್ ಮಾಡ್ತೀಯಾ? ನಿನ್ನ ಮುಖದಲ್ಲೇ ಆಕಾಶ ನೋಡ್ತೀನಿ. ಹೇಗೆ? ಈ ನಿನ್ನ ಕೂದಲಲ್ಲೇ ಆ ಕಪ್ಪು ಆಕಾಶನ ಕಾಣ್ತೀನಿ. ಈ ನಿನ್ನ 2 ಕಣ್ಗಳಲ್ಲೇ ಆ 2 ಒಂದು ಬರೀ ಬಾಯಿ ಮಾತಲ್ಲಿ ಪ್ರೀತಿ ಇಲ್ಲ ಅನ್ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಪ್ರೀತಿ ಇರೋದಕ್ಕೆ ನೀನ್ ಇಲ್ಲಿದೀಯ. ಪ್ರೀತಿ ಇರೋದಕ್ಕೆ ನೀನ್ ನೊಂದ್ಕೋತಿದೀಯ. ಪ್ರೀತಿನೇ ಇಲ್ಲ, ನಿಮ್ಮಿಬ್ರು ಸಂಬಂಧದ ಮೇಲೆ ಗೌರವನೇ ಇಲ್ಲ ಅಂದ್ಮೇಲೆ ಆ ಫೋಟೋ ಯಾಕೆ ಬೇಕು ನಿನ್ಗೆ? ಅವ್ನು ನಿನ್ ಗಂಡನೇ ಅಲ್ಲ ಅಂದ್ಮೇಲೆ ಅವ್ನು ತಾಳಿ ಕಟ್ಟಿರೋ ನೆನಪು ಯಾಕೆ ಬೇಕು ನಿನ್ಗೆ? ನೆನಪು ಮಾಡ್ಕೊಳ್ಳೋದೇ ಪಾಪ ಅಂತೀಯ ಅಂದ್ಮೇಲೆ ಈ ರೀತಿ ಫೋಟೋ ಇಟ್ಕೊಂಡು ಕದ್ದು ಮುಚ್ಚಿ ನೋಡೋದ್ ಪಾಪ ಅಲ್ವಾ? ಹೌದು, ಈ ಫೋಟೋ ಇಟ್ಕೊಳ್ಳೋದು ಪಾಪ ಅಲ್ವಾ?